ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ. ವಿಶೇಷವಾಗಿ ಇವತ್ತು ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಶಿವರಾತ್ರಿ ಅಮಾವಾಸ್ಯೆ. ಇದು ನೋಡ್ತಾ ಇದ್ದೀರಲ್ಲ, ಇದು ಹೆಬ್ಬಳ್ಳಿ ಬಸ್ ಸ್ಟಾಪ್. ಈಗ ದರ್ಗಾಕ್ಕೆ ಹೇಗೆ ಹೋಗೋದು ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ಹಾಗೆ ಶಿವರಾತ್ರಿ ಅಮಾವಾಸ್ಯೆ ಅಜ್ಜನವರ ನುಡಿಗಳು ಏನಾದ್ರು ಕೇಳೋಣ ಬನ್ನಿ. ಇವತ್ತು ಹಿಂಗೆ ಸೀದಾ ಬಸ್ ಸ್ಟ್ಯಾಂಡಿಂದ ಒಂದೇ ರೂಟ್ ಸೀದಾ ಬರ್ಬೇಕು. ಹಿಂಗೆ ಸೀದಾ ಬರ್ಬೇಕು. ಬಸ್ ಸ್ಟ್ಯಾಂಡಿಂದ ಒಂದೇ ರೋಡು ಸೀದಾ ಹಿಡ್ಕೊಂಡು ಬರ್ರಿ. ಈಗ ಬರ್ತದ ನೆಕ್ಸ್ಟ್ ದುರ್ಗಾದೇವಿ ದೇವಸ್ಥಾನ. ಹಿಂಗೆ ಸೀದಾ ಬರ್ಬೇಕು. ಹಿಂಗೆ ಒಂದೇ ರೋಡ್ ಹುಡ್ಕೊಂಡು ಸೀದಾ ಬನ್ನಿ. ಹೆಬ್ಬಳ್ಳಿ ಗ್ರಾಮದಲ್ಲಿ ಇದು ನೋಡ್ತಾ ಇರ್ತಾರಲ್ಲ, ಇದು ಹೆಬ್ಬಳ್ಳಿ ಗ್ರಾಮ. ಸೀದಾ ಒಂದೇ ರೂಟ್ ಹುಡ್ಕೊಂಡು ಬರ್ಬೇಕು. ಹಿಂಗೆ ಸೀದಾ ಇದು ದುರ್ಗಾದೇವಿ ದೇವಸ್ಥಾನ ಕಾಣ್ತಾ ಇರೋದು ವಿಡಿಯೋದಲ್ಲಿ. ಹಿಂಗೆ ಸೀದಾ ಬರಬೇಕು. ಪ್ರತಿ ಗುರುವಾರಕ್ಕೊಮ್ಮೆ ಮಾತ್ರ ಇರ್ತದೆ ಇಲ್ಲಿ ನುಡಿಗಳು. ಪ್ರತಿ ಗುರುವಾರಕ್ಕೊಮ್ಮೆ, ಪ್ರತಿ ಅಮಾವಾಸ್ಯೆಗೊಮ್ಮೆ ಹೆಬ್ಬಳ್ಳಿ ಗ್ರಾಮದಲ್ಲಿ ಜುಮ್ಮಾ ಮಸೀದಿ. ಕನ್ಫ್ಯೂಸ್ ಆಗಬೇಡಿ ಭಕ್ತಾದಿಗಳು ಎಲ್ಲರೂ. ಹೆಬ್ಬಳ್ಳಿ ಗ್ರಾಮದಲ್ಲಿ ಜುಮ್ಮಾ ಮಸೀದಿ ದೇವ್ರು ಕುಂದಿರ್ತವಲ್ಲ ಮೊಹರಂನಲ್ಲಿ, ಆ ದರ್ಗಾ ಅಂತ ಕೇಳಬೇಕು. ಇಲ್ಲಾಂದ್ರೆ ಇಲ್ಲಿ ಕುರುಡಿಗೆಯಲ್ಲಿ ಇರ್ತಾರಲ್ಲ ಹೆಬ್ಬಳ್ಳಿ ಅಜ್ಜನವರು, ಅವ್ರ ದರ್ಗಾ ಎಲ್ಲಿದೆ ಅಂತ ಕೇಳಬೇಕು. ಶಾಲೆ ಅಪೋಸಿಟ್ ಒಂದು ಬಲ್ಕ ರೋಡ್ ಇದೆ. ಹಾಗೆ ನೀವು ವಿಡಿಯೋ ನೋಡ್ಕೊಂತ ಹೋಗ್ತಿರಲ್ಲ ಗೊತ್ತಾಗುತ್ತೆ. ಪ್ರತಿ ಗುರುವಾರಕ್ಕೊಮ್ಮೆ, ಅಮಾವಾಸ್ಯೆಗೊಮ್ಮೆ ಮಾತ್ರ ಇರ್ತದೆ ಇಲ್ಲಿ. ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರ್ತದೆ. ತೋರಿಸ್ತೀನಿ ನೋಡಿ ನಿಮಗೆ. ಹಾಗೆ ವಿಡಿಯೋ ನೋಡ್ಕೊಂತವ್ರಿ. ಇವರೆಲ್ಲ ಭಕ್ತಾದಿಗಳು ಈಗ ದರ್ಗಾಕ್ಕೆ ಹೊಂಟಾರು ಸೀದಾ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹೆಬ್ಬಳ್ಳಿ ಗ್ರಾಮದಲ್ಲಿ ಜುಮ್ಮಾ ಮಸೀದಿ, ಊರನ್ ದರ್ಗಾ ಅಂತ ಕೇಳಬೇಕು. ಶ್ರೀ ಗುರು ದೊಡ್ಡ ಲಾಲ್ ಸಾಬ್ ಓಲಿ ಅಜ್ಜನವರ ದರ್ಗಾ, ಊರನ್ ದರ್ಗಾ, ಹೆಬ್ಬಳ್ಳಿ ಲಾಲ್ ಸಾಬ್ ಅಜ್ಜರ್ ದರ್ಗಾ ಅಂತ ಕೇಳಬೇಕು. ಹೆಬ್ಬಳ್ಳಿ ಗ್ರಾಮದಲ್ಲಿ ಊರಿನೊಳಗೆ ಇದೆ ಸೆಂಟರ್. ತೋರಿಸ್ತೀನಿ ನೋಡಿ. ಹಾಗೆ ನಿಮಗೆ ಸೀದಾ ಹೋಗಿ ಮೊಹರಂದಲ್ಲಿ ದೇವ್ರು ಕುಂದಿರ್ತಾವಲ್ಲ ಆ ದರ್ಗಾ ಅನ್ಬೇಕು. ಹೆಬ್ಬಳ್ಳಿ ಗ್ರಾಮದಲ್ಲಿ ಮೊಹರಮಲ್ಲಿ ದೇವ್ರು ಕುಂದಿರ್ತಾವಲ್ಲ ಆ ದರ್ಗಾ ಅನ್ಬೇಕು. ಜುಮ್ಮಾ ಮಸೀದಿ ಅಂತಾರೆ. ಆ ದರ್ಗಾದಲ್ಲಿ ಹೇಳ್ತಿರ್ತಾರೆ ಪ್ರತಿ ಗುರುವಾರಕ್ಕೊಮ್ಮೆ. ಇಲ್ಲಿ ಕಾಣ್ತದಲ್ಲ, ಇದು ಶಾಲೆ ಕೂಡ. ಇದು ಸರ್ಕಾರಿ ಶಾಲೆ ಪ್ರಾಥಮಿಕ ಹೆಬ್ಬಳ್ಳಿ ಗ್ರಾಮದ್ದು. ಅದರ ಅಪೋಸಿಟೇನೆ ಒಂದು ರೋಡ್ ಇದೆ ಬಲಗಡೆ. ಈ ಅಪೋಸಿಟು ಗ್ರಾಮ ಪಂಚಾಯತಿ ಕಾಣ್ತದೆ. ಅದ್ರ ಬಾಜು ಇಲ್ಲಿ ರೋಡ್ ಕಾಣ್ತದಲ್ಲ, ಹಾಗೆ ಸೀದಾ ಬರಬೇಕು. ಈ ಕಡೆ ಬಸ್ ಸ್ಟ್ಯಾಂಡ್ಗೆ ಹೋಗೋ ರೂಟ್ ಇದು. ಈ ಕಡೆ ಗ್ರಾಮ ಪಂಚಾಯತಿ ಇಲ್ಲಿ ಕಾಣ್ತದೆ ನೋಡಿ, ಇದೇ ರೂಟು. ಗ್ರಾಮ ಪಂಚಾಯತಿ ಪಕ್ಕನೇ ರೋಡ್ ಇದೆ ಒಂದು. ಅದೇ ಸೀದಾ ಬರಬೇಕು. ಅದೇ ರೋಡಿಗೆ ಇರ್ತದೆ ಅಜ್ಜನವ್ರ ದರ್ಗಾ. ಇದೇ ಗ್ರಾಮ ಪಂಚಾಯತಿ ಹೆಬ್ಬಳ್ಳಿ ಗ್ರಾಮದ್ದು. ಹಿಂಗೆ ಸೀದಾ ಹೋಗ್ಬೇಕು. ಹಿಂಗೆ ಸೀದಾ ಹೋದ್ರೆ ದರ್ಗಾನೇ ಸೀದಾ. ಶಿವರಾತ್ರಿ ಅಮಾವಾಸ್ಯೆ ನುಡಿಗಳು ಏನದು ಕೇಳೋಣ ಈಗ ಅಜ್ಜರಿಗೆ ಕಡೆ ಹೋಗಿ. ವಿಡಿಯೋ ನೋಡಿದ್ರೆ ಫುಲ್ ಗೊತ್ತಾಗುತ್ತೆ ನಿಮಗೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹೆಬ್ಬಳ್ಳಿ ಗ್ರಾಮದಲ್ಲಿ ಜುಮ್ಮಾ ಮಸೀದಿಯಲ್ಲಿ ಇರ್ತಾರೆ ಇವರು ಅಜ್ಜನವರು. ಪ್ರತಿ ರವಿವಾರಕ್ಕೊಮ್ಮೆ ಗದಗ ಜಿಲ್ಲಾ ರೋಣ ತಾಲೂಕು ಕುರುಡಿ ಗ್ರಾಮದಲ್ಲಿ ಇರ್ತಾರೆ. ಓನ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಅಷ್ಟೇ ಇಲ್ಲಿ ಇರ್ತಾರೆ. ಅಮಾವಾಸ್ಯೆ ಬಿಟ್ಟರೆ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಇಲ್ಲಿ ಇರ್ತದೆ ಹೆಬ್ಬಳ್ಳಿ ಗ್ರಾಮದಲ್ಲಿ. ಎಲ್ಲ ಭಕ್ತಾದಿಗಳಿಗೆ ತಿಳಿಸೋದಂದ್ರೆ ಇದೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ, ಆ ಫೋನಿಗೆ ಮಾಡಿ. ಅವ್ರು ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಕಿದರೆ ನೀವು ಹಾಯ್ ಅಂತ ಹಾಕಿದ್ರೆ ಎಲ್ಲ ಲೊಕೇಶನ್ ಎಲ್ಲ ಬರ್ತದೆ. ಕಾಂಟ್ಯಾಕ್ಟ್ ನಂಬರ್ 108 ನಂಬರ್ಗೆ ಹಚ್ಚಿದರೆ ಎಲ್ಲ ನಿಮಗೆ ಡೀಟೇಲ್ಸ್ ಹೇಳ್ತಾರೆ. ಎತ್ತಲಿಲ್ಲ ಅಂದರೂ ವಾಪಸ್ ಪುನಃ ಅವರೇ ಮಾಡ್ತಿರ್ತಾರೆ. ಬ್ಯುಸಿ ಇದ್ದರು ಅವರೇ ಮಾಡ್ತಿರ್ತಾರೆ. ಅದು ಹೆಬ್ಬಳ್ಳಿ ಅಜ್ಜನವರ ಕಾರ್ ಡ್ರೈವರಿಂದ ಇರ್ತದೆ ನಂಬರು. ಯಾರೂ ಕನ್ಫ್ಯೂಸ್ ಆಗ್ಬಿಡ್ರಿ. ಬೇರೆ ನಂಬರ್ಗೆ ಏನೂ ಮಾಡಿಬಿಡ್ರಿ. 108 ನಂಬರ್ಗೆ ಅಷ್ಟೇ ಮಾಡಿ. 108 ನಂಬರ್ಗೆ ಒಂದು ಸಲ ಬಿಟ್ಟು 2 ಸಲ ಹಚ್ಚಿರಿ. ಅವ್ರು ರಿಸೀವ್ ಮಾಡಿಲ್ಲ ಅಂದರೆ ಅವರೇ ಪುನಃ ಮಾಡ್ತಿರ್ತಾರೆ ಬ್ಯುಸಿ ಇದ್ರೆ. ನಿಮ್ಗೆ ಲೇಟಾಗಿ ರಿಪ್ಲೈ ಸಿಕ್ಕರು ಕರೆಕ್ಟ್ ಎಲ್ಲಿದೆ ಎಲ್ಲ ಹೇಳ್ತಾರೆ. ಅವ್ರು ಹೇಳೋದಂಗೆ ಕೇಳ್ಕೊಂಬಂದರೆ ಸಾಕು, ಅಜ್ಜನವರು ನಿಮಗೆ ದರ್ಶನ ಸಿಗ್ತದೆ. ನೋಡಿ ಇದೇ ದರ್ಗಾ ಹೆಬ್ಬಳ್ಳಿ ಗ್ರಾಮದಲ್ಲಿ. ಸ್ವಲ್ಪ ಸೆಂಟರ್ ಇದೆ, ಊರು ಸೆಂಟರ್. ನೋಡಿ ಇದೇ ದರ್ಗಾ ಮೇನ್ ಹೆಬ್ಬಳ್ಳಿ ಗ್ರಾಮದಲ್ಲಿ ಜುಮ್ಮಾ ಮಸೀದಿ. ಪವಿತ್ರ ನಮಾಜ್ ಮಾಡೋ ಸ್ಥಳ ಇದು ಹೆಬ್ಬಳ್ಳಿ ಗ್ರಾಮದಲ್ಲಿ. ಇಲ್ಲೇ ನಮಾಜ್ ಮಾಡೋದು ಮಸ್ಜಿದ್ ಇದೆ. ಇದೇ ದರ್ಗಾ. ಎಷ್ಟು ಜನ ಬಂದಿದ್ದಾರೆ ನೋಡಿ ಹೆಬ್ಬಳ್ಳಿ ಅಜ್ಜನವರ ನುಡಿಗಳನ್ನು ಕೇಳೋಕ್ಕೆ. ಸಾವಿರಾರು ಭಕ್ತರು ಬಂದಿದ್ದಾರೆ ನೋಡಿ. ಎಷ್ಟು ಜನ ಬಂದಿದ್ದಾರೆ ನೋಡಿ ನೀವೇ. ದರ್ಗಾ ತುಂಬಿದೆ. ಅನ್ನ ಪ್ರಸಾದ ಸೇವೆ ಇರ್ತದೆ ಅಮಾವಾಸ್ಯೆ ದಿನ. ಪ್ರತಿ ಅಮಾವಾಸ್ಯೆಗೊಮ್ಮೆ ಅನ್ನ ಪ್ರಸಾದ ಸೇವೆ ಇರ್ತದೆ.
ಇಲ್ಲಿದೆ ದರ್ಗಾ, ಜುಮ್ಮಾ ಮಸೀದಿ ಇಲ್ಲೇ ದರ್ಗಾ, ಶ್ರೀ ಗುರು ದೊಡ್ಡ ಲಾಲ್ ಸಾಬ್ ಅಲಿ ಅಜ್ಜನವರ ದರ್ಗಾ ಇದೆ ಹೆಬ್ಬಳ್ಳಿ ಗ್ರಾಮದಲ್ಲಿ. ಅಜ್ಜನವರು ಕುಂತು ಎಲ್ಲರಿಗೆ ದಾರ ಕಟ್ತಾ ಇದ್ದಾರೆ. ಕಟ್ ಮುಗಿದ ತಕ್ಷಣ ನುಡಿಗಳು ಹೆಬ್ಬ ذلك الكتاب لا ريب فيه هدى للمتقين الذين يؤمنون بالغيب ويقيمون الصلاة ومما رزقناهم ينفقون والذين يؤمنون بما أنزل إليك وما أنزل من قبلك وبالآخرة هم يوقنون أولئك على هدى من ربهم أولئك هم المفلحون إن الذين كفروا سواء عليهم أأنذرتهم أم لم تنذرهم لا يؤمنون ختم الله على قلوبهم وعلى سمعهم وعلى أبصارهم غشاوة ولهم عذاب عظيم. أعوذ بالله من الشيطان الرجيم. بسم الله الرحمن الرحيم. الله لا إله إلا هو الحي القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين يديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يئوده حفظهما وهو العلي العظيم. بسم الله الرحمن الرحيم. ألم تر كيف فعل ربك بأصحاب الفيل ألم يجعل كيدهم في تضليل وأصلالهم طيرا وأبل تربيهم بإزارة من سجيل فقالهم كافر ما قل. بسم الله الرحمن الرحيم. قل يا أيها الكافرون لا أعبد ما تعبدون ولا أنتم عابدون ما أعبد ولا أنا عابد ما عبدتم ولا أنتم عابدون ما أعبد لكم دينكم ولي دين. بسم الله الرحمن الرحيم. تبت يدا أبي لهب وتب ما أغنى عنه ماله وما كسب سيصلى نارا ذات لهب وامرأته حمالة في جيدها حبل من مسد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. بسم الله الرحمن الرحيم. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. اللهم سيدنا سيدنا مولانا محمد عليه وسلم إن له ملائكة يصلون على النبي والذين آمنوا صلوا عليه وسلموا تسليما. سبحان ربك رب العزة عما يصفون سلام على المرسلين الحمد لله رب العالمين. لا صابرين ಕುಂದ್ರೆ ಕೊಟ್ರು ಕುಂದ್ರೆ ತಾವ್ ಕುಂದ್ರೆ ಅಲ್ಲೇ ತಾವ್ ಕುಂದ್ಬಿಡ್ರಿ ಎಲ್ಲ ತಾವ್ ಕುಂದ್ರೆ ಹೇಳಿದ್ ಕೇಳ್ತದ ಹಂಗ ತಾವ್ ಕುಂದ್ರೆ ಮುಖಂಡ ಹೇಳ್ರಿ. ಇದು ವರ್ಷಕ್ಕೊಮ್ಮೆ ಹ್ಞೂ ರೀ 12 ತಿಂಗಳಿಗೊಮ್ಮೆ ಶಿವರಾತ್ರಿ ಅಮಾಸಿ. ಹೌದು ರೀ. ಯಾವ ಮುಂದಲ ಅಮಾಸಿ ಶಿವರಾತ್ರಿ ಅಮಾಸಿ ಮಠ ಶಿವ ಅಂತೇಳಿ ನಡೀತಾನ ಹ್ಞೂ ರೀ. ಅವ ಪಾರ್ಗ ಅಂತಂತ ಅಲ್ಲೇ ಇಟ್ಬಿಡ್ರಿ.
ಶಿವರಾತ್ರಿ ಅಮಾಸಿ ಶಿವ ಅಂದ ನಡಿಬೇಕು. ಈಗ ಗುರುವಾರ ದಿವಸ ಪವಿತ್ರವಾದ ರಂಜಾನ್, ಇಸ್ಲಾಂ ಧರ್ಮದ ರಂಜಾನ್ ಹಬ್ಬ ಚಲೋ ಆಗತ್ತ. ಹೌದ್ರಿ, ಆರಂಭ. ಹೌದಾ? ಅದು ಮುಸಲ್ಮಾನರಿಗೆ ಪವಿತ್ರ ತಿಂಗಳ, ಹೌದು, ಶ್ರೇಷ್ಠವಾದ ತಿಂಗಳ. ಯಾವ ಇಸ್ಲಾಂ ಧರ್ಮದ ಹೊಟ್ಯಾಗ ಹುಟ್ಟಿದಾವ ಇದು ಒಂದು ತಿಂಗಳ ತನ್ನ ಧರ್ಮಾದಿಗಳನ್ನು ಕಳ್ಕೋಬೇಕಾದ್ರ ಒಂದು ತಿಂಗಳ ಫುಲ್ ಅಲ್ಲಾಹ್ ಇಬಾದತ್ ಮಾಡಬೇಕು, ನಮಾಜ್ ಮಾಡಬೇಕು, ದುವಾ ಬೇಡಬೇಕು, ರೋಜಾ ಮಾಡಬೇಕು. ಇದು ಮುಸಲ್ಮಾನರಿಗೆ. ಈಗ ಅಂಕಿ 12 ತಿಂಗಳನ್ನು ನಾನು ಮುಸ್ಲಿಮ್ಸು, ನಾನು ಮುಸಲ್ಮಾನರವಂತೆ ಟೆಪಿಗಿ ಗಡ್ಡ ಬಿಟ್ಟು ದಾಡಿ ಬಿಟ್ಟು ಅಡ್ಡಾಡ್ತಲ್ಲ, ಅವ್ರು ಅದನ್ನ ಏನು ಪ್ರಾರ್ಥನೆ ಮಾಡ್ತಿರುದಿಲ್ಲ. ಮಕ್ಕಂದ್ರ ತೋರ್ಕಿಯಪ್ಪ, ಅದ ತೋರ್ಕಿನ ಅದ ಮಾಡಿದ ಕರ್ಮಣ ಈ ಪವಿತ್ರವಾದ ತಿಂಗಳದಾಗ ನಾವು ಮಾಡಿದಂತ ಪಾಪ ಕಳ್ಕೋಬೇಕಾದ್ರ ಕೈ ತೊಳ್ಕೋಬೇಕ, ದುವಾ ಬೇಡ್ಬೇಕು. ಇದ ಒಂದ ತಿಂಗಳ, ವರ್ಷಕ್ಕೊಮ್ಮೆ. ಇದು ಹೌದನ ಕರೆ ಸುಳಪ್ಪ? ಎಲ್ಲಾ ಮುಸಲ್ಮಾನರ ಬಾಂಧವರು ಇದು ಒಂದ ತಿಂಗಳ ನಮಾಜ್ ಮಾಡ್ರಿ, ರೋಜಾ ಮಾಡ್ರಿ. ಈಗ ಇಡೀ ಜಗತ್ತಕ್ಕೆ ನಾ ಹೇಳ್ಬೇಕಾದ್ರು ನಾನು ಅವನಲ್ಲಿ ಹೊಟ್ಟಿಗಾಡಿ ನಿಂತು ನಾನು ಪ್ರಾರ್ಥನಾ ಮಾಡಬೇಕು. ಮುಖಂದ್ರ ಅಂದಾಗವ ನನಗ ಇಷ್ಟೆಲ್ಲ ಜಗತ್ತೆ ಸಂರಕ್ಷಣೆ ಮಾಡಕ ಪರ್ಮಿಷನ್ ಕೊಡ್ತಾನ. ದಯಮಾಡಿ ಮುಸಲ್ಮಾನರ ತಿಳ್ಕೊಂಡು ಇದು ಒಂದ್ ತಿಂಗಳ ರೋಜಾ ಮಾಡ್ಲಿಕ್ಕೂ ನಮಾಜ್ ಮಾಡ್ರಿ. ಅಲ್ಲಾನ್ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ಅಲ್ಲ ಇಲ್ಲಪ್ಪ. ಮುಖಂದ್ರ ಸಾಕಷ್ಟು ಭಕ್ತರು ಕೂಡ್ಯಾರ. ಹೌದು, ಕೂಡ್ಯಾರ. ಈಗ ಇಂಡಿಲಿಂದ ಬಂದ ನೋಡು ದಾಬಾದಾರ. ಬರ್ರಿ ಬರ್ರಿ, ಯಾರವ್ರ? ಹಿಂಗ್ ಬರ್ರಿ, ನೀವು ಗಂಡ್ಮಕ್ಳು ಹೆಂಗ್ ಬರ್ರಿ, ಹೆಣ್ಮಕ್ಳು ಹೆಂಗ್ ಬರ್ರಿ. ಸ್ವಲ್ಪ ದಾರಿ ಬರ್ರಿ, ಅವಾಗ ಬಿಡಿ, ಅಲ್ಲೇ ಬಿಡ್ರಿ ಹೆಣ್ಮಕ್ಳು. ಯಾಕಂದ್ರ ಇವರು ಈ ಹೆಬ್ಬಳ್ಳಿ ಅಂತ ಪವಾಡ ಯೂಟ್ಯೂಬ್ದಾಗ ನೋಡಿ ಎಲ್ಲಾ ಕಡೆ ಮುಗಿಸಿ ಫೈನಲ್ ನಾನು ಹತ್ತ ಬಂದ ನಾನು ಮಟ್ಲಕ್ಕೆ. ಅದಕ್ಕೆ ಅವ್ರಿಗೆ ಹೇಳಪ್ಪ, ನಂಬಿಕೆ ಇಡನು ಮೊನ್ನೆ ಅಜ್ಜಾರ ನೀನ್ ಕರ್ಕೊಂಡು ಹೋಗಿದ್ದಂದ್ರ ಆ ಪ್ರಕಾರ ಕರೆಕ್ಟ್ ಮಾಡ್ಕೋಣ, ನನ್ನ ಬುದ್ಧಿ ನಂಬಣ್ಣ. ತಪ್ಪದ ಇನ್ನ ನಾನ್ ಜಾತ್ರೆ ಬರ್ತೈತಿ, ಮೂರಮ್ಮ 4 ಅಮಾಸೆ ಬರ್ತಾವ. ಮೊಹರಂ ಒಂದು ಕುಡ್ಸಿರ ಆತಲ್ಲ, ಮತ್ತೆ ಇದಕ್ಕೆ ಅಲ್ಲಿಗೆ ಬರ್ತೈತ್ರಿ. ಅಲ್ಲಮ್ಮ ಅಲ್ಲಿ ಮಠ ಹತ್ತನ. ಹೌದು, ಎಲ್ಲಾ ಕಡೆ ತಿರುಗಿಂದಕ್ಕ ಮುಗಿಸಿದ್ದಕ್ಕ ನನ್ನ ಹತ್ರ ಬಂದು ಹೆಬ್ಬಳ್ಳಿ ಅಜ್ಜನ ಆಶೀರ್ವಾದ ಆಗಿಂದ ಅವ್ರದ್ದು ದಾಬಾ
ಅವ್ರು ವ್ಯವಹಾರ, ಅವರು ಬಿಸ್ನೆಸ್ ಅವ್ರದ್ದು ಹೆಂಗೆ ನಡೀತೈತೆ ಅನ್ನೋದು ಅವ್ರನ್ನ ಪರೀಕ್ಷೆ ಮಾಡ ನಂಬಿ ನಡ್ಕೋಬೇಕು. ಅದನ್ನೂ ಹರಿತೀನಿ. ಇನ್ ಹೇಳ್ತಿ ಸಾಲಕ್ಕೆ ದಾರಿ ಮಾಡಪ್ಪ ಪುಣ್ಯಾತ್ಮ ಅಂತ ಮನಸ್ಸಿನಾಗ. ಹೌದನ್ ಬೇ? ಹೌದನ್ರಿ. ದಾರಿ ಮಾಡ್ಬೇಕಂತ ಹೇಳಕತ್ತೀನವ, ಮಾಡ್ತೀನಿ. ನಿಮ್ಮ ಮನೆದೇವರು ಹೆಂಗ ನಡ್ಕೊಳ್ತೀರಿ ಅದೇ ತರ ನಿಮ್ಮಿಬ್ರು ತಲಿ ಬೀಳು ಮಟ್ಟನು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬಲ್ಲಿ ನಮ್ಮ ಮನೆದೇವ್ರು ಅದು ಅಂತೇಳಿ ನಡ್ಕೊಂಡ್ರೆ ಮಾತ್ರ ಅಲ್ಲಿ ಇಂಡಿ ದಾಬಾರ್ಕ ಒಂದು ನಿಶಾನೆ ಹಾರಿಸ್ತೇನೆ ಅಂತ. ನಡ್ಕೋತೀರಾ? ನಡ್ಕೋತಾರ. ಕೊಡಪ್ಪ ಅವ್ರಿಗೆ ಪ್ರಸಾದ್. ಕುಂದ್ರು. ರಾಯಚೂರು ಇಲ್ಲ, ಕಲ್ಲೂರವ್ರ. ರಾಯಚೂರು ಬರ್ರಿ. ಬಂದರ ಹೇಳ್ರಿ. ಜಗ್ಗ ಸಾಕಾಗ್ತಾ ಅಷ್ಟೇ ಐತಿ, ಹೌದು. ಎಲ್ಲ ಐತಿ, ಹೌದು. ಆದ್ರೆ ಏನು ಕೆಲಸ ಇಲ್ಲಪ್ಪ. ಬುರ್ರ ಬುಷಿ. ಹೌದ್ರಿ. ಹೌದು. ಇಷ್ಟೊತ್ತನ ಮುಸಲ್ಮಾನ್ರಿ ಏನ್ ಹೇಳಿಯ, ನೀನು ಮುಸಲ್ಮಾನ ಇಸ್ಲಾಂ ಧರ್ಮದಾಗ ಹುಟ್ಟಿ ಇದು ಒಂದು ತಿಂಗಳಾರ ಅಲ್ಲನ ಹಡಿ ಹಚ್ಚಿ ನಮಾಜ್ ಮಾಡ, ದುವಾ ಬೇಡ. ಈಗ ಮೊನ್ನೆ ಅಜ್ಜಾರು ಹೆಂಗೆ ತೋರಿಸಿ ಬಂದಾರ ಅದಕ್ಕ ಮನಿಗೆ ಆ ತರ ಕರೆಕ್ಟ್ ಮಾಡ್ಕೊಡಿ. ತಪ್ಪದ ಅಮಾಶಿ ಹಚ್ಚ್ರಿ, ನನ್ ಬುದ್ಧಿ ನಂಬಿ ನಡ್ಕೋರಿ. ಎಲ್ಲಾರ್ಗೂ ದಾರಿ ಮಾಡ್ತೀನೋ ಇಲ್ಲೋ ಅಷ್ಟ ಪರೀಕ್ಷೆ ಮಾಡಿ. ಆದ್ರ ನಿನ್ನ ಕಡೆಯಿಂದ ಆಗುದಿಲ್ಲ. ಇಲ್ಲೇ ಬಂಗಾರದಂತ ಪತಿವ್ರತ ಧರ್ಮ ಐತಿ, ಅಕ್ಕಿನ ನೋಡಿ ನಾನು ನಿನ್ನ ಉದ್ಧಾರ ಮಾಡ್ತೀನಿ. ನಿನಗೆ ಆಶೀರ್ವಾದ ಕೊಡ ನಂಬಕ. ಕುಂದ್ರಿ. ಪ್ರಸಾದ್ ಕೊಟ್ಟಿ ಆಯ್ತಾ? ಕೊಟ್ಟೇನ್ರಿ. ಕುಂದ್ರಿ. ಬಿಲಿಕೇರಿ ಯಾರವ್ರು ಬರ್ರಿ. ಸ್ವಲ್ಪ ಜಾಗ ಬಿಟ್ಟ ಕುಂದ್ರಿ. ಹೋಗ್ಬಿಡ್ರಿ, ನಿಮ್ ಗದ್ಗಿ ಮುಗಿದಾರ ಆ ಕಡೆ ಹೋಗ್ಬಿಡ್ರಿ. ನೀವು ಬರೋರಿ ದಾರಿ ಕೊಡ್ರಿ. ಹೇಳ್ರಿ. ಎಲ್ಲ ಬಿಡ್ರಪ್ಪ. ಇವತ್ತೆಲ್ಲ ಪ್ರಶ್ನೆ ಎಂತೆಂತ ಬಂದವು, ಯಾವ ಬಂದವು ಎಲ್ಲ ಪರಿಹರಿಸಬೇಕು ಮತ್ತ. ಅದನ್ನ ಕೇಳ. ಹೇಳ್ರಿ. ಹಿಂದೂ ಇಲ್ಲ, ಮುಂದೂ ಇಲ್ಲ, ಹ್ಞೂ. ಇನ್ನು ಕಲ್ಯಾಣ ಕೆಲ್ಸನೂ ಇಲ್ಲ, ಹ್ಞೂ. ಹೆಣ್ಣು ಹತ್ತು ಅಲ್ವೋ. ಹ್ಞೂ. ಆದ್ರೆ ಕಿರಾಣಿ ಅಂಗಡಿ ಇತ್ತಪ್ಪ. ಹ್ಞೂ. ಆ ಕಿರಾಣಿ ಅಂಗಡಿನೂ ಇತ್ತೀಚೆಗ ಅದು ಬಂದ್. ಹೌದ್ರಿ. ಹೌದು. ಅಜ್ಜಾರ ಅಂಗಡಿ ಆ ತರ ಹೇಳಿ ಬಂದಾರಪ್ಪ, ಆ ತರ ಮಾಡ್ಕೋರಿ ಕರೆಕ್ಟ್. ನನ್ ಬೂದಿ ನಂಬಿ ನಡ್ಕೋರಿ. ಐದಮ್ಮ ಸಿದ್ಧ ಕೊಡು ಅವ್ರಿಗೇರಿ. ಅವ್ರಿಗೆ ಯಾರು ಬರ್ರಿ. ಈಗ ನಿಮ್ಮ ಮನಿತನದ್ದು ಅಗದಿ ಬಂದೋಬಸ್ತ್ ಮಾಡ್ಕೊರಪ್ಪ ಇಬ್ರು. ನಿಮ್ಮಪ್ಪ ದವಾಖಾನೆಯಿಂದ ಆರಾಮಾಗಿ ಬಂದಿಂದ ಅದಕ್ಕ ಮೊದಲಿನ ಹೇಂತಿ ನಿಮ್ಮವ್ವ ಏನದ ಆಕಿ ಅವನ್ನ ಬಿಡು ಸ್ಟೇಜ್ನಾಗಿಲ್ಲ. ಸಲ ಬಿದ್ರು ಕೂಡ ಆಕಿ ನಿಮ್ಮ ಮೌನ ಕಾರಣ. ಅವರು ಈಗ ದವಾಖಾನಿಗೆ ಹೋಗಿ ಅದನ್ನ ಕುಂದರ್ಸ್ಕೊಂಡ್ ಬರಿಪ್ಪ. ಕುಂದರ್ಸ್ಕೊಂಡ್ ಬಂದಿಂದ 21 ದಿವಸ ಮಾತ್ರ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ.
ಇವರಪ್ಪನ ಮೈಯಾಗ ಹಸೇನಿ ಹುಸೇನಿ ಸೊಪ್ಪಿಂದ ಆರ್ಟಿಸ್ಟ್ ಮನಿ ಹಾಕಿ ಭಕ್ತಿ ಬೇಕಾಗಿಲ್ಲ. ಆ ತರ ದುಡ್ಕೋರಿ, ಆ ತರ ನಡ್ಕೋರಿ, ಪಡ್ಕೋರಿ. ಆಯ್ತು ಕೊಡು ಸರ್. ಕುಂದರ್ ಜಂತ್ಲೇಶ್ವರ ಬರ್ರಿ. ಹೇಳ್ರಿ. ಬಂಗಾಳದಂತ ಭೂಮಿ ಆಸ್ತಿ ಹಾಲಿನ ಡೈರಿ ಎಲ್ಲ ಐತಿ. ಆದ್ರ ಅದು ತಿನ್ನಾಕ ಬಾ ಇಲ್ಲ ಉಣಿಸಿಕೊಡುವಲ್ರ ಅವ್ರನ್ನ. ಹೌದನ್ರಿ? ಹೌದು. ಕೊಡ್ರಿಪ್ಪ ಅವ್ರಿಗೆ ಪ್ರಸಾದ. ಅದಾರೆ ಮನೆ ಬಂದು ಏನ್ ತೋರಿಸಿ ಬಂದಾರ ಆ ತರ ಕರೆಕ್ಟ್ ಹಾಕೋರಿ, ಮಾಡ್ಕೋರಿ. ತಪ್ಪದ ಇಲ್ಲ ಅಮಾಸೆ ಹತ್ರಿ ಅದು ಮುಂದ ಹೆಬ್ಬಳ್ಳಿ ಆಚೆ ಅದಾನ ಇಲ್ಲನು ಪರೀಕ್ಷೆ ದುಡಿಮೆ ಆಗ್ಬೇಕು ನನಗ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಬರ್ರಿ ಇಲ್ಲಿ ಮತ್ತೆ ಹೆಬ್ಬಳ್ಳಿ ಅಜ್ಜನವರ ಇನ್ನೊಬ್ರು ಭಕ್ತರವರ ಅವ್ರು ಕೇಳೋಮಂತ ಇಲ್ಲಿ ಬಂದ್ಮೇಲೆ ಅವ್ರಿಗೆ ಏನ್ ಒಳ್ಳೇದಾಗೈತೆ ಏನಿಲ್ಲ ಅನ್ನೋದನ್ನ ಅವ್ರ ಕಡೆ ಕೇಳೋಮಂತಾರೆ. ಅಜ್ಜ ನಮಸ್ಕಾರ. ನಮಸ್ತೆ ಸ್ವಾಮಿ, ನನ್ನ ಹೆಸರು ಸುರೇಶ್ ಬಾಬು ಅಂತ, ಕಂದಾಯ ಇಲಾಖೆಯಲ್ಲಿ ನಿವೃತ್ತಿ ಆಗಿದ್ದೀನಿ, ಬಳ್ಳಾರಿ ಅವರು. ನಾನು ಇದಕ್ಕಿಂತ ಮುಂಚೆ ಅಜ್ಜರ ಬಗ್ಗೆ ಯೂಟ್ಯೂಬ್ ನಲ್ಲಿ ನೋಡ್ತಾ ಇದ್ದೆ. ನನ್ನ ಮಗನ ಕೆಲಸದ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಎಲ್ಲಾ ದೇವಸ್ಥಾನಗಳು ದೇವ್ರ ಹತ್ರ ಹೋದ್ರೆ ಎಲ್ಲರೂ ಪಾಸಿಟಿವ್ ಆಗಿ ಹೇಳ್ತಿದ್ರು. ಅಜ್ಜರ ಹತ್ರ ಬಂದೆ, ನಿನ್ ಮಗನ್ ಆಗತ್ತಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ, ಒಂದು 5 ಅಮಾಸಿಗೆ ಇದು ಹೆಬ್ಬಾಳ ಗದ್ದಿಗೆನೆ ಹತ್ಬೇಕಂತ ಹೇಳಿದ್ರು. ಅಜ್ಜರ ಒಂದ್ಸರಿ ನಿಮ್ ಮನೆ ಬಂದು ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ರು. ಆತರ ಪೂಜೆ ಮಾಡಿದ್ರು. ಮಾಡ್ತೀನಿ ಅಜ್ಜರ ಅಂತ ಹೇಳಿದ್ರು. ಅಜ್ಜರು ಅದೇನೋ ಮಾಡಿಕೊಡ್ತೀನಿ, ಅಜ್ಜರು ಮಾಡಿದ್ರು. ಮಾಡಿ ಒಂದು 4-5 ದಿವಸದಲ್ಲಿ ಯಾರೋ ರೂಪದಲ್ಲೇ ನನ್ನ ಮಗಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಬಂತು. ಮೊನ್ನೆ ಹಿಂದಿನ ತಿಂಗಳಿನ ಅಮಾಸಿ ಪೂರ್ವದಲ್ಲೇನೆ, ಇನ್ನ ಇದು ಗದ್ದಿಗೆ ಹತ್ತಿನ ಇರ್ಲಿಲ್ಲ, ನಮ್ಮ ಮನೆ ಕಾಯನು ಕಟ್ಟಿರ್ಲಿಲ್ಲ ನಾನು. ಅಷ್ಟೊಳಗೆ ಅದು ದೇವ್ರೇ ಅಜ್ಜ ರೂಪದಲ್ಲಿ ಯಾರೋ ಒಬ್ರನ್ನ ಇದು ಮಾಡಿ ಹಿಂದಿನ ತಿಂಗಳು 27ನೇ ತಾರೀಕೆ ನನ್ನ ಮಗ ಒಂದು ಕೆಲ್ಸದಲ್ಲಿ ಸೇರಿದಾನೆ. ನಾನು ಅಜ್ಜರ್ಗೆ ಋಣಿಯಾಗಿರ್ತೀನಿ. ಅಜ್ಜರ 5 ಅಮಾಸಿಗೆ ಬಾ ಅಂತ ಹೇಳಿ, 5 ಅಮಾಸೆ ಅಲ್ಲ, ನಾನು ಇರೋವರೆಗೂ ನಾನು ಅಜ್ಜರ ಹತ್ರ ಬಂದು ಹೋಗ್ತಾ ಇರ್ತೀನಿ. ಬೇರೆಯವ್ರ ಬಗ್ಗೆ ಕೇಳಿದ್ರು ಮಾಡಪ್ಪ ಅಂತ ಹೇಳ್ತೇವೆ. ಈ ಅಜ್ಜರ ಹತ್ರ ನಂಬಿಕೆ ಇಡಬೇಕು. ನಂಬಿಕೆ ಇಟ್ರೆ ಮಾತ್ರ ಇಲ್ಲಿ ಸತ್ಯ ಇದೆ. ನಾವೇನು ಕಾಟಾಚಾರಕ್ಕೆ ಬಂದ್ವಿ, ಕಾಟಾಚಾರಕ್ಕೆ ಹೋಗಿ ಇಲ್ಲಿ ಆಗೋದಿಲ್ಲ. ಎಕ್ಸಾಂಪಲ್ ನಾನು ಆಂಜನೇಯ ಸ್ವಾಮಿ ಭಕ್ತ, ನಾನು ಬಳ್ಳಾರಿ ಡಿಸ್ಟ್ರಿಕ್ಟ್ ಕೊಟ್ಟೂರು ತಾಲೂಕು ಗಾಣಗಟ್ಟಿ ಮಾಯಮ್ಮನ ಭಕ್ತ. ನಾನು ಎಲ್ಲರೂ ಭಕ್ತ. ಯಾವ ಶಕ್ತಿ ಎಲ್ಲೈತೆ ಅಂತ ನಮಗೆ ಗೊತ್ತಾಗಲ್ಲ. ಅಜ್ಜ ಮಾತ್ರ ನನ್ನ ಮಗಳಿಗೆ ಮಾತ್ರ ಶಕ್ತಿ ಕೊಟ್ಟಿದ್ರೆ ನಾನು ಎಲ್ಲಾ ದೇವ್ರ ಪರವಾಗಿ ಅಜ್ಜರಗೂ ನಾನು ನಮಸ್ಕಾರ ಮಾಡ್ತೇನೆ. ಎಷ್ಟು ಹೇಳಕ್ಕೆ ಅವಕಾಶ ಕೊಟ್ಟಿವ್ರಿಗೆ ಅಲ್ಲ, ಈಗ ಕೃತಜ್ಞತೆ ಸಲ್ಲಿಸ್ತೇನೆ. ಈಗ ಮುಂದ್ ಬರುವಂತ ಭಕ್ತರುಗಳು ಏನ್ ಹೇಳ್ತೀರಿ ನೀವು? ಬರಬೇಕು, ಅಜ್ಜರ ಆಶೀರ್ವಾದ ತಗೋಬೇಕು, ನಮ್ಮ ಸಂಕಲ್ಪಗಳನ್ನ ಈಡೇರಿಸ್ಕೋಬೇಕು. ಅಜ್ಜರ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟರೆ ಮಾತ್ರ ದೇವ್ರು ಇರ್ತಾನೆ. ನಾನ್ ನಂಬಿಕೆ ಇಲ್ಲ ಅಂದ್ರೆ ಯಾರೇನ್ ಮಾಡ್ಲಿಕ್ಕೆ ಆಗಲ್ಲ. ಈ ಕಳೆದ ಅಜ್ಜರು 1983 ಸ್ಕೂಲ್ಗಳಿಂದ ಇದ್ದಾಗಲಿಂದ ಅಜ್ಜರಿಗೆ ಆ ತಾತನವ್ರು ಬರ್ತಾ ಇದ್ದಾರೆ. ನಾನು ಇದ್ರಲ್ಲಿ ಹಿಂದಿನ ಸರ್ತಿ ಬಂದ್ರೆ ಅದನ್ನು ಸ್ಟಡಿ ಮಾಡಿದ್ದೀನಿ. 1983 ಅಂದ್ರೆ ಈಗ ಅಜ್ಜರಿಗೂ ನನಗೆ 63 ವರ್ಷ, ಅಜ್ಜರಿಗೆ 66 ವರ್ಷ. 83ರಲ್ಲಿ ಅಜ್ಜರಿಗೆ ಸ್ಕೂಲಲ್ಲಿ ಇದ್ದವರಿಗೆ ಅಜ್ಜರ್ ದೈವ ಬರ್ತಿತ್ತಂತೆ. ಅವಾಗ ಅಜ್ಜರ್ ಓಡೋಗಿ ಹಿಂಗೆ ಹುಡುಗ ಅಂತ ಹೇಳ್ತಿದ್ರಂತೆ. ಅದನ್ನ ನಾನ್ ನಂಬಬೇಕು. ಯಾಕಂದ್ರೆ ನಾನು ಪಾಸ್ಟರ್ ಆಗಿದ್ದೀನಿ, ಎಲ್ಲಾ ಆಂಗಲಲ್ಲೇ ನಾನು ಸ್ಟಡಿ ಮಾಡಿದ್ದೀನಿ. ಅಜ್ಜ ನಂಬಿದ್ರೆ ನನ್ ಸಂಕಲ್ಪ ಈಡೇರ್ಕೊಂಡು ಬರ್ತಾರಂತ ಮತ್ತೊಂದ್ಸಲ ಮರೆಯಬೇಕು. ಮತ್ತೊಮ್ಮೆ ಸಹೋದರಿ, ಎಲ್ಲ ನನ್ನ ಪ್ರಿಯ ವೀಕ್ಷಕರೇ, ಬರ್ರಿ ನಾವು ಇವತ್ತ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮಕ್ಕೆ ಬಂದಿವಿ. ಇಲ್ಲಿ ಪ್ರತಿ ಅಮಾಸಿಗೊಮ್ಮೆ ಏನಿದೆ ನೋಡ್ರಿ, ಹೆಬ್ಬಳ್ಳಿ ಅಜ್ಜರು ಕೇಳ್ತಾರೆ. ಇಲ್ಲಿ ಬರ್ರಿ, ಅಲ್ಲೊಬ್ರು ಭಕ್ತರಾದ್ರ ಅವ್ರ ಕಡೆ ಕೇಳೋಮಂತ ಹೆಬ್ಬಳ್ಳಿ ಅಜ್ಜರ ಬಗ್ಗೆ ಏನ್ ಹೇಳ್ತಾರಂತ. ಅಜ್ಜರ ನಮಸ್ಕಾರ. ನಮಸ್ಕಾರ. ನೀವು ಇಲ್ಲಿ ಬರಾಕಂತ ಎಷ್ಟು ವರ್ಷ ಆಯ್ತು? ಈಗ 3ನೇ ವಾರ ಸರ್. 3ನೇ ವಾರ. ಇಲ್ಲಿ ನೀವು ಬಂದ್ರಲ್ರಿ, ನಿಮ್ಗೆ ಏನ್ ಒಳ್ಳೇದಾಗಿತ್ತು? ಸ್ವಲ್ಪ ಕಾಲು ನೋವು ತಕ್ಷಣ ಸ್ವಲ್ಪ ಕಡಿಮೆ ಅನ್ಸೈತ್ರಿ ಇದೆಲ್ಲ. ನಮ್ಕಿನ್ನೆಲ್ಲ 3 ಬಂದಿದ್ರೆ ಅವ್ರ ಹೆಚ್ಚು ನಾವ್ ಇಲ್ಲಿ ನೀವು ಬರ್ತಿರಲ್ರಿ ಅಜ್ಜರ ಕಡೆ. ಅಜ್ಜಾರ ಏನ ರೊಕ್ಕ ಇಲ್ಲಿ ಬರುವಂತ ಭಕ್ತಾದಿಗಳು ಜಾಸ್ತಿ ಹಾಕ್ರಿ, ಬರಬರ್ತಾರೆ ಅಮಾಸಿ ಜಾಸ್ತಿ ಹಾಕ್ರಿ. ಗುರುವಾರ ಕಡಿಮೆ ಜಾಸ್ತಿ. ಮತ್ತೆ ಇಲ್ಲಿ ಮುಂದೆ ಬರ್ತಕ್ಕಂಥ ಭಕ್ತಾದಿಗಳು ಏನ್ ಹೇಳ್ತಾರೆ ಇಲ್ಲಿ?
ಬಗ್ಗೆ ಮತ್ತೆ ಚಲೋ ಆಗಾರ ಚಲೋ ಆಗೈತೆ ಅಂತ ಹೇಳ್ತಾರೆ. ಮತ್ತೆ ಈಗ ನಮಗೂ ಹಿಂಗ ಒಬ್ರು ಹೇಳಿದ್ರೆ ಅವ್ರು ಹೇಳಿದ್ರೆ ಇಲ್ಲಿ ಒಂದು ಫಸ್ಟ್ ಟೈಮ್ ಮಾಡಿದ್ರು, ಇದು 3ನೇ ವಾರ.